ಮನೆ ತೊರೆದಿದ್ದ ವ್ಯಕ್ತಿ 14 ವರ್ಷಗಳ ಬಳಿಕ ಮರಳಿ ಗೂಡಿಗೆ. 14 ವರ್ಷ ಮಗನಿಗಾಗಿ ಕನವರಿಸಿದ ತಾಯಿ. ಕೊನೆಗೂ ಪುತ್ರನನ್ನು ಕಾಣದೆ ಕಣ್ಣು ಮುಚ್ಚಿದಳು ತಾಯಿ. ಕೂಲಿ ಕೆಲಸ ಮಾಡುತ್ತಿದ್ದಾಗ ಕಟ್ಟಡದ ಮೇಲಿನಿಂದ ಬಿದ್ದು ತಾಯಿ ಹಾಸಿಗೆ ಹಿಡಿದಳು. ಇತ್ತ ಪುತ್ರ ಕಣ್ಮರೆಯಾದ. ಎಷ್ಟು ಹುಡುಕಾಡಿದರೂ ಪತ್ತೆ ಇಲ್ಲ. ಆತನನ್ನು ಕಾಣಬೇಕೆಂದು ಹಂಬಲಿಸುತ್ತಿತ್ತು ತಾಯಿ ಹೃದಯ. ಇದೀಗ 14 ವರ್ಷಗಳ ಬಳಿಕ ಮನೆ ಸೇರುವಾಗ ಆತನ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದ ತಾಯಿ ಮಾತ್ರ ಇಹಲೋಕ ತ್ಯಜಿಸಿದ್ದಳು. ಇಂತಹದ್ದೊಂದು ಕರುಣಾಜನಕ ಕತೆಗೆ ಸಾಕ್ಷಿಯಾದದ್ದು ಮಂಗಳೂರಿನ ವೈಟ್ ಡವ್ ಸಂಸ್ಥೆ. ಹೌದು, 2010ರಲ್ಲಿ ನಿರಾಶ್ರಿತರಿಗೆ ಆಶ್ರಯ ನೀಡುವ ವೈಟ್ ಡವ್ ಸಂಸ್ಥೆಯನ್ನು ಸೇರಿದವನು ಛತ್ತೀಸ್ಗಢ ಮೂಲದ ಶಿವಕುಮಾರ್. ಮಂಗಳೂರಿನ ಎಸ್ಪಿ ಕಚೇರಿ ಬಳಿ ಇದ್ದ ಈತನಿಗೆ ವೈಟ್ ಡವ್ ಸಂಸ್ಥಾಪಕಿ ಕೊರಿನ್ನಾ ರಸ್ಕಿನ್ನ ಆಸರೆ ನೀಡಿದರು. It's a great day for us at White Doves. We have a 450th reunification in Shivkumar from Chhattisgarh. We got Shivkumar outside in the bus stand of the SP's office at Pandeshwar. He was lying there in the rainy season for many days, and Good Samaritan informed us that there is a man lying down in the bus stand. So when we went to bring him, all he could tell us was his name was Shivkumar and he was from Chhattisgarh. He was not very coherent in his speech because he was mentally sick. His story goes like this, that they got him married, though he was not mentally very strong, and his wife left him within 2 months. ಮಾನಸಿಕ ಸ್ವಸ್ಥವಿಲ್ಲ, ಮಾತು ಕಡಿಮೆ, ಒಮ್ಮೊಮ್ಮೆ ಏಕಾಏಕಿ ಬೊಬ್ಬೆ ಹೊಡೆಯುವುದು ಬಿಟ್ಟರೆ ಬೇರೇನೂ ಇಲ್ಲ. ಆದ್ದರಿಂದ ಈತನ ಹಿನ್ನೆಲೆ ತಿಳಿಯಲು ವೈಟ್ ಡವ್ ಸಂಸ್ಥೆಗೆ ಸಾಧ್ಯವಾಗಿರಲಿಲ್ಲ. ನಿರಂತರ ಶುಶ್ರೂಷೆ, ಔಷಧೋಪಚಾರದಿಂದ ಸ್ವಲ್ಪ ಸ್ವಸ್ಥನಾಗಿ ಇತ್ತೀಚೆಗೆ ತನ್ನ ಹೆಸರು ಶಿವಕುಮಾರ್, ಊರು ಛತ್ತೀಸ್ಗಢ ಎಂದು ತಿಳಿಸಿದ್ದ. ಮಾತ್ರವಲ್ಲದೆ ತನ್ನ ಕುಟುಂಬದ 2 ಸದಸ್ಯರ ಹೆಸರನ್ನು ಹೇಳಿದ್ದೆ ಎನ್ನುತ್ತಾರೆ ವೈಟ್ ಡವ್ ಸಂಸ್ಥಾಪಕಿ ಕೊರಿನ್ ರಸ್ಕಿನ್ನ. ವರ್ಷ ಕಳೆದಂತೆ ಮಾನಸಿಕವಾಗಿ ಸದೃಢನಾಗದಿದ್ದರೂ ದೈಹಿಕವಾಗಿ ಬಲನಾದ ಶಿವಕುಮಾರ್ ವೈಟ್ ಡವ್ಸ್ನಲ್ಲಿ ಹಾಸಿಗೆ ಹಿಡಿದವರನ್ನು ಬಹಳ ಕಾಳಜಿಯಿಂದ ಶುಶ್ರೂಷೆ ಮಾಡುತ್ತಿದ್ದ. ಇತ್ತೀಚೆಗೆ ಏಕಾಏಕಿ ತನ್ನ ಪೂರ್ವಾಪರ ಕುಟುಂಬಿಕರ ಮಾಹಿತಿಯನ್ನೂ ನೀಡಿದ. ಅದರ ಜಾಡು ಹಿಡಿದ ವೈಟ್ ಡವ್ ಸಂಸ್ಥೆಗೆ ಆತನ ಕುಟುಂಬಸ್ಥರು ಸಿಕ್ಕರು. ಈತನ ಇರವು ತಿಳಿಯುತ್ತಿದ್ದಂತೆ ಚಿಕ್ಕಪ್ಪ, ಭಾವ ಆಗಮಿಸಿದ್ದಾರೆ. ಇನ್ನು ಹಿಂದೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಕುಮಾರ್ ಕುಟುಂಬಸ್ಥರು ಮದುವೆ ಮಾಡಿದರು. ಪತ್ನಿ 1 ತಿಂಗಳಲ್ಲಿ ತೊರೆದು ಹೋದಳು. ಕುಟುಂಬ ಕಟ್ಟಡ ಕೆಲಸಕ್ಕೆಂದು ದೆಹಲಿಗೆ ಹೋದಾಗ ತಾಯಿ ಮೇಲಿನಿಂದ ಬಿದ್ದು ಸೊಂಟ ಮುರಿದುಕೊಂಡರು. ಮತ್ತೆ ಕುಟುಂಬ ಛತ್ತೀಸ್ಗಢಗೆ ಹೊರಟು ನಿಂತಾಗ ತಾನು ದೆಹಲಿಯಲ್ಲೇ ಇರುತ್ತೇನೆಂದು ರೈಲು ನಿಲ್ದಾಣವನ್ನೇ ಆಶ್ರಯಿಸಿಕೊಂಡ. ಮತ್ತೆ ಬಂದು ನೋಡಿದಾಗ ಆತ ಅಲ್ಲಿರಲಿಲ್ಲ. ಹುಡುಕಿದರೂ ಪತ್ತೆಯಾಗಲಿಲ್ಲ ಅನ್ನುತ್ತಾರೆ ಶಿವಕುಮಾರ್ ಭಾವ दुआसिन भारद्वाज. सर, मेरा साला रिश्ते में लगता है, मैं उसका जीजा हूँ. और सर ये हम लोग साथ में काम करने आए थे दिल्ली में सर. और सर ये 2008 से गायब हुआ सर. उसके बाद बीच हम उसको ढूंढने आए थे सर. उसको मिला नहीं सर. और निजामुद्दीन स्टेशन से गायब हुआ सर. उसी बीच सर इसका माँ का एक्सीडेंट हो गया था. मैं काम करते गिर गया था मैं काम से. उसको सर हम घर चले गए. फिर बीच में आए थे सर देखने के लिए, उसको ढूंढने के लिए. वहाँ मिला नहीं सर, दिल्ली में नहीं था उस समय. ಒಟ್ಟಿನಲ್ಲಿ ಆತನಿಗೆ ಆಶ್ರಯ ಕಲ್ಪಿಸಿದ ವೈಟ್ ಡವ್ ಸಂಸ್ಥೆಯೇ ಈಗ ಮರಳಿ ಮನೆಗೆ ಹೋಗಲು ದಾರಿ ತೋರಿಸಿದೆ. ಆತನ ಮುಂದಿನ ಬಾಳು ಸುಖವಾಗಲಿ ಎಂಬುದೇ ನಮ್ಮ ಆಶಯ.